ಇದು ಬಂದು ಬನ್ನೇರುಘಟ್ಟ ರಸ್ತೆಯಲ್ಲಿರೋಂಥ ಟೈಗರ್ ಏರೋ ರೆಸ್ಟೋರೆಂಟ್. ಇದೇನಪ್ಪ ಸ್ಪೆಷಲ್ ಅಂದರೆ ಈ ರೆಸ್ಟೋರೆಂಟ್ ಸೇಮ್ ಏರೋಪ್ಲೇನ್ ಥರನೇ ಇರುತ್ತೆ. ಏರೋಪ್ಲೇನಲ್ಲಿ ನಾವು ಒಳಗಡೆ ಹೇಗೆ ಹೋಗ್ತೀವಿ, ಹೇಗೆ ಎಂಟ್ರೆನ್ಸ್ ಇರುತ್ತೆ, ಅಲ್ಲಿ ಏರ್ ಹೋಸ್ಟರ್ ಹೇಗಿರ್ತಾರೆ ಅದನ್ನೆಲ್ಲ ಇಲ್ಲಿ ರೆಪ್ರೆಸೆಂಟ್ ಮಾಡಿದ್ದಾರೆ. ಏರೋಪ್ಲೇನ್ ಒಳಗಡೆ ಹೋಗೋದಕ್ಕೆ ಹೇಗೆ ಟಿಕೆಟ್ ತೊಗೋಬೇಕು, ಇಲ್ಲೂ ಹಾಗೆ ನಾವು ಎಂಟ್ರೆನ್ಸ್ ಫೀಸ್ನ ಪೇ ಮಾಡಬೇಕಾಗುತ್ತೆ. ಪರ್ ಪರ್ಸನ್ನು 100 ರೂಪೀಸ್. ನಾವು ಆಟ ಆಡೋಣ. ಮತ್ತು ಇಲ್ಲಿ ನೀವು ಸ್ಯಾಟರ್ಡೆ ಸಂಡೇ ಹೋಗೋಕ್ಕಿಂತ ಸೆಂಟ್ ಡೇಸಲ್ಲಿ ಹೋಗೋದು ತುಂಬ ಒಳ್ಳೇದು ಅನಿಸುತ್ತೆ. ಏಕೆಂದರೆ ಸ್ಯಾಟರ್ಡೆ ಸಂಡೇಸ್ ಹೋದರೆ ನೀವು ವೀಕೆಂಡಲ್ಲಿ ಕಾಯಬೇಕಾಗುತ್ತೆ, ವೆಯ್ಟ್ ಮಾಡಿಬಿಟ್ಟು ನೀವು ಕೂತ್ಕೋಬೇಕಾಗುತ್ತೆ. ಮತ್ತು ನಿಮ್ಮ ಮಕ್ಕಳಿಗೆ ಸಹ ಆಟ ಆಡೋಕ್ಕೆ ಒಂದು 10 ನಿಮಿಷ ಬಿಡ್ತಾರೆ, ಅದು ಫ್ರೀಯಾಗಿದ್ದರೆ. ಸ್ಯಾಟರ್ಡೆ ಸಂಡೇ ಹೋದರೆ ಅದಕ್ಕೆ ಎಲ್ಲ ವೆಯ್ಟ್ ಮಾಡಬೇಕಾಗುತ್ತೆ. ನಾವು ಹೋಗಿ ಸೆಂಟ್ ಡೇಸ್ ಆಗಿರೋದ್ರಿಂದ ನಮಗೆ ತುಂಬ ಫ್ರೀ ಆಗಿತ್ತು ಜಾಗ. ಮಕ್ಕಳನ್ನೂ ಕರ್ಕೊಂಡು ಹೋಗಿದ್ರಿ, ಅವರು ಸಹ ತುಂಬ ಖುಷಿಪಟ್ಟರು. ಏರೋಪ್ಲೇನ್ ನನ್ನ ಮಕ್ಕಳಂತೂ ಈ ಏರೋಪ್ಲೇನ್ನ ನಾನೇ ಟೇಕ್ ಆಫ್ ಮಾಡ್ತೀನಿ ಇರು ನಾನು ಬರಲ್ಲ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ರು. ಮತ್ತು ಫುಡ್ಡು ಅಷ್ಟೇ ನಾವು ಬೈ ಮಾಡ್ಬೋದು, ಅಫೋರ್ಡಬಲ್ ಇದೆ, ಟೇಸ್ಟು ಹಾಗೆ ಇದೆ. ಯಾಕೆಂದರೆ ಏರೋಪ್ಲೇನ್ ಅಂದ್ರೇ ಎಲ್ಲ ಜನಗಳು ತುಂಬ ತುಂಬ್ಕೊಂಡು ಬರ್ತಾ ಇದ್ದಾರೆ ನಡುವೆ ಅಂತೂ. ಸ್ಯಾಟರ್ಡೆ ಸಂಡೇಸಲ್ಲಿ ಅಲ್ಲಿ ಸೀಟೇ ಜಾಗ ಖಾಲಿನೇ ಇರೋದಿಲ್ಲ. ಮತ್ತು ಏರ್ ಹೋಸ್ಟರ್ಸ್ ಥರನೇ ಇಲ್ಲಿ ಬಂದಿದ ತಕ್ಷಣ ಟಿಕೆಟ್ನೆಲ್ಲ ಚೆಕ್ ಮಾಡಿ ಒಳಗಡೆ ಬಿಡ್ತಾರೆ. ಫೆಸಿಲಿಟಿ ಎಲ್ಲ ಚೆನ್ನಾಗಿದೆ, ಕಾಮ್ ಆಗಿದೆ, AC ಇದೆ. ನಾವು ಮಧ್ಯಾಹ್ನ ಟೈಮಲ್ಲಿ ಹೋಗಿದ್ರಿಂದ ಸ್ವಲ್ಪ ಬಿಸಿಲು ಜಾಸ್ತಿ ಇತ್ತು, ಅದು ಪರವಾಗಿಲ್ಲ. ಆದರೆ ನಮ್ಗೆ ಒಳಗಡೆ AC ಇದ್ರಿಂದ ಜಾಗ ಖಾಲಿ ಇದ್ದಿರೋದ್ರಿಂದ ಆ ಮಕ್ಕಳು ಖುಷಿ ತುಂಬ ಪಟ್ಟರು. ಅಲ್ಲಿ ಆಟ ಆಡೋಕ್ಕಂತ ಹೋದ್ರು, ಪ್ಲೇ ಏರಿಯಾನೂ ಇದೆ. ಎಲ್ಲ ಹೀಟ್ ಆಗಿರೋದ್ರಿಂದ ಮಕ್ಳಿಗೆ ಸುಡ್ತಾ ಇತ್ತು, ಎಲ್ಲ ತುಂಬ ಖುಷಿಯಿಂದ ಆಟ ಆಡಿದ್ರು. ಈವ್ನಿಂಗ್ ಟೈಮಲ್ಲಿ ಹೋದರೆ ಇಲ್ಲಿ ಲೈಟಿಂಗ್ಸ್ ಎಲ್ಲ ಇರುತ್ತೆ, ನೋಡೋಕ್ಕೂ ಅಷ್ಟೇ ಚೆನ್ನಾಗಿರುತ್ತೆ. ಅಲ್ಲಿ ಮೇಲ್ಗಡೆ ಕಾಣಿಸಿದೆಯಲ್ಲ ಅದು ಲಾಂಜು. ಅಲ್ಲಿ ಫುಲ್ ಮೀಲ್ ಅಲ್ಲಿಂದ ಹತ್ಬಿಟ್ಟು 700 ಸಮಥಿಂಗ್ ಇರುತ್ತೆ. ಅದ್ರ ಬಗ್ಗೆ ಅಷ್ಟೊಂದು ಡೀಟೇಲ್ ಗೊತ್ತಿಲ್ಲ. ಬಟ್ ಇಲ್ಲಿ ಒಟ್ಟು ಅಂದರೆ ಒಬ್ಬ ಪರ್ಸನ್ಗೆ ಏನಿಲ್ಲ ಅಂದರೂ ಒಂದು 500 ಅಬೌವ್ ಇರಬೇಕು. ಅದು ತಿನ್ನೋರ್ ಮೇಲೆ ಡಿಪೆಂಡು. ನಾನು ಹೇಳ್ತಿದ್ದೀನಿ ಇದು ರೆಸ್ಟೋರೆಂಟು ಬನ್ನೇರುಘಟ್ಟ ರೋಡ್ ಸೈಡಲ್ಲಿ. ಮೆನ್ಷನ್ ಮಾಡ್ಕೊಳ್ಳಿ, ಒಂದ್ಸರಿ ವಿಸಿಟ್ ಮಾಡಿ, ನೀವು ಏರೋಪ್ಲೇನಲ್ಲಿ ಹೋಗೋ ಅನುಭವ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ನಿನಗೆ ಸುಡ್ತಾ ಇಲ್ವಾ?